ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟು ಎದುರಾಗಿರುವ ಹಿನ್ನೆಲೆಯಲ್ಲಿ ಕಾಳಸಂತೆಯಲ್ಲಿ ಅನಧಿಕೃತ ಸಿಲಿಂಡರ್ ಮಾರಾಟ ಮಾಡುವವರ ವಿರುದ್ಧ ನಿಗಾ ವಹಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ವಿಧಾನ ಪರಿಷತ್ತಿನಲ್ಲಿಂದು ತಿಳಿಸಿದ್ದಾರೆ. ಶೂನ್ಯ ವೇಳೆಯಲ್ಲಿ ಸದಸ್ಯರಾದ ಎಂ ನಾಗರಾಜ್ ಮತ್ತು ಐವಾನ್ ಡಿಸೋಜಾ ಅವರ ಪ್ರಸ್ತಾಪಕ್ಕೆ ಉತ್ತರಿಸಿದ ಸಚಿವರು, ತೈಲ ಕಂಪನಿಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ. ಆಸ್ಪತ್ರೆ, ಹಾಸ್ಟೆಲ್ಗಳು, ವಸತಿ ಶಾಲೆಗಳಿಗೆ ಆದ್ಯತಾವಾರು ವಾಣಿಜ್ಯಾತ್ಮಕ ಅಡುಗೆ ಅನಿಲ ಪೂರೈಸಲು ಸೂಚಿಸಲಾಗಿದೆ ಎಂದರು. ಅಡುಗೆ ಅನಿಲ ಸಮಸ್ಯೆಯಿಂದ ಪಾರಾಗಲು ಹೋಟೆಲ್ಗಳು ವಿದ್ಯುತ್ ಒಲೆ ಬಳಸುವ ಅಗತ್ಯವಿದೆ. ಸದ್ಯದ ಮಟ್ಟಿಗೆ ಹೋಟೆಲ್ಗಳಿಗೆ ಸಿಲಿಂಡರ್ ಪೂರೈಕೆ ಕಷ್ಟವಾಗುತ್ತಿದ್ದು, ಮುಂದಿನ 10 ದಿನಗಳವರೆಗೆ ಹೋಟೆಲ್ ಮಾಲೀಕರು ಸಹಕಾರ ನೀಡುವುದು ಅಗತ್ಯವಿದೆ. ಹೀಗಾಗಿ ವಿದ್ಯುತ್ ಒಲೆ ಬಳಸುವುದು ಅನಿವಾರ್ಯವಾಗಿದೆ ಎಂದರು. ಹರ್ಮುಜ್ ಜಲಸಂಧಿಯಿಂದ ಈಗಾಗಲೇ 2 ಹಡಗುಗಳು ಭಾರತಕ್ಕೆ ಬಂದಿವೆ. ಇನ್ನು 10 ಹಡಗುಗಳು ಸಿಲುಕಿಕೊಂಡಿರುವ ಹಿನ್ನೆಲೆಯಲ್ಲಿ ಅವುಗಳು ಬರುವ ತನಕ ಕಷ್ಟವಾಗಲಿದೆ ಎಂದು ಹೇಳಿದರು. ವಾಚ್ ಮಾಡಬೇಕು ಮತ್ತು ಇದನ್ನು ಯಾವುದೇ ಕಾರಣದಲ್ಲಿ ಈ ರೀತಿ ಕಾಳಸಂತೆಗೆ ಹೋಗಬಾರದು ಸಿಲಿಂಡರ್ಸ್ ಅನ್ನೋ ವಿಷಯವನ್ನು ವಿವರವಾಗಿ ನಾವು ಹೇಳಿದ್ದೇವೆ. ಆದ್ದರಿಂದ ನಾನು ಮಾನ್ಯ ಸದಸ್ಯರಿಗೆ ಹೇಳ್ತಾ ಇದ್ದೀನಿ, ಕಮರ್ಷಿಯಲ್ ಸಿಲಿಂಡರ್ಸು ಹೋಟೆಲ್ಸ್ಗೆ ಇನ್ನೊಂದು ವಾರ 10 ದಿನ ಕಷ್ಟ ಆಗ್ತದೆ. ಸ್ಟಾಕ್ ಇಲ್ಲ. ಇವತ್ತು ಅದಕ್ಕೆ ಸ್ಟಾಕ್ ಇದ್ರೆ ಸ್ವಲ್ಪ 20-25% ಕೊಡೋಕ್ಕಾಗ್ತದೆ. ಅವ್ರು ಹೇಳಿದ್ರು ಸ್ಟಾಕಲ್ಲಿ ತೀರಾ ಅವಶ್ಯಕತೆ ಇರುವಂಥ ವಿಷಯಗಳೇನಿದೆ ಅವಕ್ಕೆ ನಾವು ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಕೊಡ್ತಾನೂ ಇದೆ. ಇವತ್ತಿನಿಂದ ಹಾಸ್ಟೆಲ್ಗೆ ಎಲ್ಲಿ ಪ್ರಾಬ್ಲಮ್ ಇದೆ ಅವೆಲ್ಲಕ್ಕೂ ಕೂಡ ಕೊಡ್ತಾ ಇದ್ದಾರೆ. ಆಮೇಲೆ ಆಟೋಗಳಿಗೆ, ಈಗ ಬೆಂಗಳೂರಲ್ಲಿ ಆಟೋಗಳ ವಿಷಯದಲ್ಲಿ ಕೂಡ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿದ್ದೀನಿ. ಮೊನ್ನೆ ಡಿಸೋಜ್ ಅವರು ಇದರಲ್ಲಿ ಕೇಳಿದ್ದಾರೆ, ಇಲ್ಲಿ ನಮ್ಮ ಮಂಗಳೂರು ಕಡೆ ಅಲ್ಲಿ ಕೂಡ ಎಲ್ಲಿ ಆಟೋ ಗ್ಯಾಸ್ ಉಪಯೋಗಿಸುವಂಥದ್ದರೆ ಅಲ್ಲಿ ಕೊಡೋದಕ್ಕೆ ನಾನು ಸೂಚನೆ ಕೊಡ್ತೀನಿ. ಯಾಕಂದರೆ ಬೆಂಗಳೂರಲ್ಲಿ ಕೊಡೋಕ್ಕೆ ಮಾಡಿದೆ. ಟ್ಯಾಕ್ಸ್ ವಿಷಯದಲ್ಲಿ ನಾನು ಪರಿಶೀಲನೆ ಮಾಡಿ ಹೇಳ್ತೀನಿ. ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಟ್ಯಾಕ್ಸು ಇದೆಲ್ಲ ಕೂಡ ಕೇಂದ್ರ ಸರ್ಕಾರದಿಂದ ಹಾಕ್ತಾರೆ. ಒಂದು ವೇಳೆ 55% ಸರ್ಕಾರ ಹಾಕಿದೆ ಅನ್ನೋ ವಿಷಯಕ್ಕೆ ನನ್ನ ಹತ್ರ ರೆಡಿ ಉತ್ತರ ಇಲ್ಲ. ನಾಳೆ ತಿಳಿದು ನಾನು ಕರೆಕ್ಟಾಗಿ ಯಾವ್ಯಾವ ಟ್ಯಾಕ್ಸು ಯಾರ್ಯಾರು ಎಲ್ಲೆಲ್ಲಿ ಹಾಕ್ತಾ ಇದ್ದಾರೆ ರಾಜ್ಯದ್ದೇ ಅನ್ನೋದನ್ನು ನಾನು ಸಭಾಪತಿಗಳಿಗೆ ತಿಳಿಸ್ತೇನೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರ ನೀಡಲಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಕಾಂಗ್ರೆಸ್ ಸದಸ್ಯ ರಮೇಶ್ ಬಾಬು ಪ್ರಸ್ತಾಪಕ್ಕೆ ಉತ್ತರ ನೀಡಿದ ಅವರು, ಕನ್ನಡ ಪರ ಹೋರಾಟ ಮಾಡುವವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡುವ ಕೆಲಸ ಮಾಡಲಾಗುತ್ತಿದೆ. ಈ ವರ್ಷ ಪ್ರಶಸ್ತಿ ಆಯ್ಕೆ ಸಮಿತಿಯ ಮುಂದೆ ವಾಟಾಳ್ ನಾಗರಾಜ್ ಅವರ ಹೆಸರು ಪ್ರಸ್ತಾಪ ಮಾಡಲಾಗುವುದು. ಜೊತೆಗೆ ಕನ್ನಡ ಹೋರಾಟಗಾರರ ಮೇಲಿನ ಪ್ರಕರಣಗಳನ್ನು ವಾಪಸ್ ಪಡೆಯುವ ಪ್ರಕ್ರಿಯೆ ನಡೆದಿದೆ. ಈ ಸಂಬಂಧ ಮುಖ್ಯಮಂತ್ರಿ ಅವರ ಗಮನಕ್ಕೆ ತಂದು ಮುಂದಿನ ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು.